ನಮಸ್ಕಾರ ಬಂಧುಗಳೇ. ನಮ್ಮ ವಿಶೇಷಚೇತನರ ಅಂದರೆ ಅಂಗವಿಕಲರ ಏಳಿಗೆಗಾಗಿ ಅನೇಕ ವಿಚಾರಗಳನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ. ಅನೇಕ ಸಮಸ್ಯೆಗಳಿಗಾಗಲಿ ಅನೇಕ ವಿಚಾರಗಳಲ್ಲಿ ಹಂಚಿಕೊಳ್ಳುವಂಥ ಕೆಲಸ ನಮ್ಮ ಚಾನಲ್ ಮೂಲಕ ರಾಜ್ಯದ ವಿಶೇಷಚೇತನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಚಾನಲ್ನಲ್ಲಿ ನಿಜವಾದ ಕಾಳಜಿ ಉಳ್ಳತಕ್ಕಂಥ ವಿಷಯಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂತಂದರೆ ನಾವು ಬೇರೆ ಚಾನಲ್ ಅಂದರೆ ಬೇರೆಯವರ ಥರ ಅಂತಂದರೆ ವಿಷಯವನ್ನು ಕಾಳಜಿ ಮೂಲಕ ರಾಜ್ಯದ ಜನರಿಗೆ ಮುಟ್ಟಿಸುವಂಥ ಮತ್ತು ವಿಶೇಷಚೇತನರಿಗೆ ಮುಟ್ಟಿಸುವಂಥ ಮತ್ತು ಇದ್ರ ಬಗ್ಗೆ ಸರ್ಕಾರ ಗಮನಕ್ಕೆ ತರತಕ್ಕಂಥ ಕೆಲಸ ನಮ್ಮ ಚಾನಲ್ ಮಾಡ್ತಾಯಿದೆ. ಅದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ನೀವೆಲ್ಲ ನೋಡ್ತಾ ಇದ್ದೀರಾ. ಜೊತೆಗೆ ಅನೇಕ ವಿಶೇಷಚೇತನರು ಅನೇಕ ಮುಖಂಡರು ನಮ್ಮ ಜೊತೆಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡು ಕಾರ್ಯಕ್ರಮಗಳ ವರದಿಗಳನ್ನು ಕಳಿಸ್ತಾ ಇದ್ರಿ ಮತ್ತು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ರಿ. ಇವತ್ತು ಈ ವಿಚಾರವೂ ಸಹಿತ ತಾವೆಲ್ಲ ರಾಜ್ಯದ ಗಮನಕ್ಕೆ ತರಬೇಕು ಮತ್ತು ತಾವು ಸಹಿತ ಈ ವಿಚಾರದಲ್ಲಿ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಒಂದು ವಿಷಯವನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಬಂಧುಗಳೇ, ತಾವೆಲ್ಲ ಈಗಾಗಲೇ ನೋಡ್ತಾ ಇದ್ದೀರಿ ರಾಜ್ಯದಲ್ಲಿ ಬದಲಾವಣೆ ಆಗ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಸ್ಥಾನ ಬದಲಾವಣೆಯಾಗಿ ಅಂದರೆ ಈ ಒಂದು ಸಂದರ್ಭದಲ್ಲಿ ಈ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವ ವಿಷಯ ತಾವೆಲ್ಲ ಕಂಡಿದ್ದೀರಿ. ಮುಂದಿನ ದಿನ ಅಂದರೆ ನಾಳೆ ನಾಡಿದ್ದು ಜೂನ್ 3ನೇ ತಾರೀಕು ಹೊಸ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಸಾಹೇಬರು ಪ್ರಮಾಣ ವಚನ ಸ್ವೀಕರಿಸ್ತಾರ ಅಂತಕ್ಕಂಥ ವಿಚಾರ ನೀವೆಲ್ಲ ಕೇಳ್ತಾ ಇದ್ದೀವಿ, ನಾವು ನೀವೆಲ್ಲ ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹೊಸ ಮುಖ್ಯಮಂತ್ರಿಗಳು ಅಂದರೆ ಯಾರು ಬರ್ತಾ ಇದ್ದಾರಲ್ಲ ಹೊಸ ಮುಖ್ಯಮಂತ್ರಿಗಳಲ್ಲಿ ಅಂದರೆ DK ಶಿವಕುಮಾರ್ ಸಾಹೇಬರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಒಳ್ಳೆಯ ವಿಚಾರ. ಅವರೆಲ್ಲರಿಗೂ ಅಂದರೆ DK ಶಿವಕುಮಾರ್ ಸಾಹೇಬರಿಗೂ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಶುಭಾಶಯನ್ನು ಕೋರ್ತಾ ಅವರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಒಂದು ಮನವಿಯನ್ನು ಅವರಲ್ಲಿ ಇಡ್ತಾ ಇದ್ದೀನಿ. ಏನಂತಂದರೆ ವಿಶೇಷಚೇತನರ ಬಹುದಿನದ ಬೇಡಿಕೆ ಈಗಾಗಲೇ ತಾವೇನು ಸಚಿವ ಸಂಪುಟ ಮಾಡ್ತಾಯಿದ್ರಿ, ತಮ್ಮ ಜೊತೆಗೆ ಸುಮಾರು ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಅದು ವಿಸ್ತಾರ ಆಗ್ತಾ ಇದೆ. ಆ ವಿಸ್ತಾರ ಆಗುವಂಥ ಸಂದರ್ಭದಲ್ಲಿ ತಾವು ಒಂದು ಕೆಲಸ ಮಾಡಬೇಕು. ತಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಏನಂತಂದರೆ ರಾಜ್ಯದ ಅಂಗವಿಕಲರಿಗಾಗಿ ತಮ್ಮಿಂದ ಇವತ್ತು ಒಂದು ಪ್ರಾರಂಭ ಆಗಲಿ. ಏನಂತಂದರೆ ನಮ್ಮ ವಿಶೇಷಚೇತನರಿಗೆ ಪ್ರತ್ಯೇಕ ಸಚಿವರು ತಾವು ಕೊಡಬೇಕು ಅಂತ ನಾವು ವಿಚಾರ ಇವತ್ತು ನಾವು ಕೇಳ್ತಾ ಇದ್ದೀವಿ. ಪ್ರತ್ಯೇಕ ಸಚಿವರು ಯಾಕೆ ಕೇಳಬೇಕು ಅಂತಂದರೆ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಮೊದಲು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾಗಿ ಮತ್ತು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೆಯ ಉತ್ತಮ ಕೆಲಸ ಮಾಡಿದ್ದಾರೆ. ಅವರ ಜೊತೆಗೆ ಇವತ್ತು ತಾವೇನು ಹೊಸ ಸಚಿವ ಸಂಪುಟ ರಚನೆ ಮಾಡ್ತಾ ಇದ್ದೀರಿ ಮತ್ತು ಹೊಸ ಸಚಿವರನ್ನು ತಮ್ಮ ಸಂಪುಟದಲ್ಲಿ ಸೇರಿಸ್ಕೊಳ್ತಾ ಇದ್ದೀರಿ. ಅಂಥ ಸಂದರ್ಭದಲ್ಲಿ ನಮಗಾಗಿ ಒಬ್ಬ ಸಚಿವರನ್ನು ತಾವು ಕೊಟ್ಟರೆ ಅಂದರೆ ವಿಶೇಷಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಗೆ ಒಬ್ಬ ಹೊಸ ಸಚಿವರನ್ನು ಕೊಟ್ಟು ನಮ್ಮ ಇಲಾಖೆಗೆ ಮುನ್ನಡೆಸುವಂಥ ಕೆಲಸ ಆಗಬೇಕು ಅನ್ನೋದೇ ನಮ್ಮ ಕಾಳಜಿ, ನಮ್ಮ ಮನವಿ. ಯಾಕಂತಂದರೆ ವಿಶೇಷಚೇತನರ ಸಮಸ್ಯೆಗಳನ್ನು ಕೇಳುವಂಥ ಸಚಿವರು ನಮಗೆ ಬೇಕು ಅನ್ನೋ ವಿಚಾರ ಹಲವಾರು ವರ್ಷಗಳಿಂದ ರಾಜ್ಯದ ಅಂಗವಿಕಲರಲ್ಲಿ ಅದು ಮನೆ ಮಾಡಿದೆ ಅಥವಾ ಅವರ ಬಯಕೆಯಾಗಿದೆ. ಅದಕ್ಕಾಗಿ ತಾವು ಮುಂದಿನ ದಿನ ಈ ಒಂದು ಅವಕಾಶ ಮಾಡಿಕೊಟ್ರೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂಥ ಅಂದರೆ ಅದು ಈಗ ಬೇರ್ಪಟ್ಟದ ಮೊದಲು ಅದನ್ನು ಯಾರೇ ಮಹಿಳಾ ಮತ್ತು ಮಕ್ಕಳ ಸಚಿವರಾಗಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಲಿ ಅದ್ರ ಜೊತೆಗೆ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಖಾತೆಯನ್ನು ಕೊಟ್ಟು ನಮ್ಮ ಇಲಾಖೆಯ ಸಚಿವರಾಗಿ ಕೆಲಸ ಬರ್ತಾ ಇದ್ದಾರೆ. ಮುಂದಿನ ದಿನ ಅದ್ರ ಜೊತೆಗೆ ಕೊಡೋದನ್ನು ಬಿಟ್ಟು ನಮಗಾಗಿ ಒಬ್ಬರು ಸಚಿವರು ಕೊಟ್ಟರೆ ಭಾಳ ಉತ್ತಮ ಕೆಲಸ ಆಗ್ತದೆ. ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಕೇಳ್ತಕ್ಕಂಥ ಕೆಲಸ ಆಗ್ತದೆ. ಯಾಕಂತಂದರೆ ರಾಜ್ಯದ ಯಾವುದೇ ಸಮಸ್ಯೆಗಳನ್ನು ಕೇಳ್ಕೊಂಡು ಹೋದರೂ ಅಂಗವಿಕಲರಿಗೆ ಸರಿಯಾದ ಸ್ಪಂದನೆ ಆಗ್ತಾ ಇಲ್ಲ ಅನ್ನೋ ಒಂದು ಬೇಸರದ ವಿಚಾರ ರಾಜ್ಯದಲ್ಲಿ ಈ ಅಂಗವಿಕಲರಲ್ಲಿ ಕಾಡ್ತಾ ಇದೆ. ಆ ಬೇಸರದ ವಿಚಾರವನ್ನು ದೂರ ಮಾಡಬೇಕಾದ್ರೆ ತಾವು ಮುಂದಿನ ಸಂಪುಟದಲ್ಲಿ ಅಥವಾ ತಮ್ಮ ಅಧಿಕಾರಾವಧಿಯಲ್ಲಿ ವಿಶೇಷಚೇತನರಿಗಾಗಿ ಒಬ್ಬ ಸಚಿವರನ್ನು ನೇಮಕ ಮಾಡಿದ್ರೆ ನಮಗಾಗಿ ಒಬ್ಬರ ಸಚಿವರನ್ನು ಕೊಟ್ಟರೆ ಬಹಳ ಉತ್ತಮ ಕೆಲಸ ಆಗ್ತದೆ ಮತ್ತು ಇಡೀ ರಾಜ್ಯದ ಅಂಗವಿಕಲರೆಲ್ಲ ತಮ್ಮನ್ನು ಸ್ಮರಿಸ್ತಾರೆ. ನಮ್ಮ ಅಂಗವಿಕಲರಿಗಾಗಿ ಒಬ್ಬ ಸಚಿವರನ್ನು ಕೊಟ್ಟರೆ ಪ್ರತಿ ಜಿಲ್ಲೆಯಲ್ಲಿ ಭೇಟಿ ಕೊಟ್ಟಾಗ ಆ ಸಚಿವರು ಭೇಟಿ ಕೊಟ್ಟಾಗ ರಾಜ್ಯದ ಅಂಗವಿಕಲರು ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋಕೆ ನಮಗೊಬ್ಬರು ಸಚಿವರಿದ್ದಾರೆ ಅಂತಕ್ಕಂಥ ಒಂದು ಹೆಮ್ಮೆ ನಮ್ಮ ರಾಜ್ಯದ ಅಂಗವಿಕಲರಲ್ಲಿ ಬರ್ತದೆ. ಅದಕ್ಕಾಗಿ ಈ ಮೂಲಕ ರಾಜ್ಯದ ಮುಂದಿನ ಹೊಸ ಮುಖ್ಯಮಂತ್ರಿಗಳು ಅಂದರೆ ಮುಂದಿನ
3ನೇ ತಾರೀಕು ಜೂನ್ 3ನೇ ತಾರೀಕು ತಾವೇನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀರಿ, ಮುಖ್ಯಮಂತ್ರಿಗಳಾಗ್ತಾ ಇದ್ದೀರಿ, ತಮಗೆಲ್ಲರಿಗೂ ಶುಭ ಕೋರಿ, ಅಂದರೆ ತಮಗೂ ಶುಭ ಕೋರಿ, ತಮ್ಮ ಸಚಿವ ಸಂಪುಟದ ಎಲ್ಲರಿಗೂ ಶುಭ ಕೋರಿ. ರಾಜ್ಯದ ಮುಂದಿನ ಅಧಿಕಾರಾವಧಿಯಲ್ಲಿ ವಿಶೇಷಚೇತನರಿಗೆ ಒಳ್ಳೆಯ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಒಳ್ಳೆಯ ಅವಕಾಶಗಳನ್ನು ಕೊಟ್ಟು ವಿಶೇಷಚೇತನರ ಧ್ವನಿಯನ್ನು ತಾವು ಕೇಳಬೇಕು, ವಿಶೇಷಚೇತನರಿಗೆ ತಾವು ಕಾಳಜಿ ತಗೋಬೇಕು ಮತ್ತು ದುರ್ಬಲ ವರ್ಗದವರಿಗೆ ತಾವು ಕರುಣೆಯನ್ನು ತೋರಿ, ಅಂದರೆ ತಮ್ಮ ಅಧಿಕಾರಾವಧಿಯಲ್ಲಿ ಈ ಒಂದು ವರ್ಗದ ಜನರಿಗೆ ಮಾಶಾಸನ ತೊಂದರೆ ಮತ್ತು ಇಲಾಖೆ ಯೋಜನೆಗಳು ಪಡೆಯುವಂಥ ಸಂದರ್ಭದಲ್ಲಿ ಅವರಿಗೆ ಆಗ್ತಕ್ಕಂಥ ತೊಂದರೆ ಮತ್ತು ಮಾಶಾಸನದಲ್ಲಿ ತಾವೇನು ಆದಾಯ ಪ್ರಮಾಣವನ್ನು ನಿಗದಿ ಮಾಡಿದಿರಿ ಅದನ್ನು ವಿಸ್ತರಿಸುವಂಥ ಕೆಲಸ ಆಗಬೇಕು ಮತ್ತು ಪ್ರತಿ ಜಿಲ್ಲೆಯಲ್ಲಿ ಅಂಗವಿಕಲರನ್ನು ಕುಂದುಕೊರತೆ ಕೇಳ್ತಕ್ಕಂಥ ಕೆಲಸ ಆಗಬೇಕು. ಯಾಕಂತಂದರೆ ಪ್ರತಿ ಜಿಲ್ಲೆಯಲ್ಲಿ ಸಭೆ ಸಮಾರಂಭ ಸಚಿವರು ಕೈಗೊಂಡಾಗ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಬಗ್ಗೆನೇ ಚರ್ಚೆ ಆಗ್ತಕ್ಕಂಥ ಘಟನೆಗಳು, ಚರ್ಚೆ ಆಗ್ತಕ್ಕಂಥ ವಿಷಯಗಳು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಚರ್ಚೆ ಆಗಬೇಕು ಅಂದರೆ ಅಂಗವಿಕಲರು ಚರ್ಚೆ ಆಗಬೇಕಾದ್ರೆ ನಮಗೊಬ್ಬರು ಸಚಿವರು ಬೇಕು ಅನ್ನೋದು ಬೇಡಿಕೆ ತಮ್ಮಲ್ಲಿ ಇಟ್ಟಿದ್ದೆವು. ತಾವು ಈ ಒಂದು ಬೇಡಿಕೆಯನ್ನು, ರಾಜ್ಯದ ಅಂಗವಿಕಲರ ಬೇಡಿಕೆಯನ್ನು ತಾವು ಈಡೇರಿಸಬೇಕು. ನಮಗಾಗಿ ಒಂದು ಅವಕಾಶ ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿಕೊಟ್ರೆ ನಮ್ಮ ಇಡೀ ಸ್ವಾತಂತ್ರ್ಯ ಸಿಕ್ಕು ಇವತ್ತಿನವರೆಗೂ ಯಾವ ರಾಜ್ಯದಲ್ಲಿಯೂ ಸಹಿತ ನಮಗಾಗಿ ಒಬ್ಬರು ಸಚಿವರು ಕೊಟ್ಟಿಲ್ಲ ಅನ್ನೋದನ್ನು ತಾವು ನಮಗಾಗಿ ಕೊಟ್ಟು ಇದನ್ನು ಇತಿಹಾಸ ದಾಖಲೆ ಮಾಡಬೇಕು ಮತ್ತು ನಮ್ಮ ವಿಶೇಷಚೇತನರಿಗಾಗಿಯೇ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರು ಸಚಿವರನ್ನಾಗಿ ನೇಮಕ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಇಡೀ ದೇಶದಾದ್ಯಂತ ಎಲ್ಲರಿಗೂ ಮಾದರಿಯಾಗಲಿ ಅನ್ನೋ ವಿಚಾರ ಇಟ್ಟುಕೊಂಡು ಈ ಒಂದು ವರದಿಯನ್ನು ಮಾಡಿ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ರಾಜ್ಯದ ಎಲ್ಲ ಅಂಗವಿಕಲರ ಮುಖಂಡರು ಸಹಿತ, ಸಂಘಟಕರು ಸಹಿತ ಈ ಒಂದು ಬೇಡಿಕೆಯನ್ನು ನಮ್ಮ ಹೊಸ ಮುಖ್ಯಮಂತ್ರಿಗಳು ಅಂದರೆ ಮುಂದಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರಿಗೆ ತಾವು ಸಹಿತ ಬೇಡಿಕೆಯ ಮನವಿಯನ್ನು ಕೊಟ್ಟರೆ ಅವರು ಈಡೇರಿಸುವಂಥ ಕೆಲಸ ಆಗ್ತದೆ. ಅವರು ದೇವರವರಿಗೆ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ವಿಚಾರವನ್ನು ಬಂದು ನಮಗಾಗಿ ಒಬ್ಬರು ಸಚಿವರನ್ನು ಕೊಟ್ಟರೆ ನಾವೆಲ್ಲರೂ ಒಳ್ಳೆಯ ಸಂತೋಷದಿಂದ ಮತ್ತು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಾಣ್ತವ ಅಂತಕ್ಕಂಥ ವಿಚಾರ ನಮಗೆ ಭರವಸೆ ಮೂಡ್ತದೆ. ಅದಕ್ಕಾಗಿ ತಾವು ನಮಗಾಗಿ ಒಬ್ಬರು ಸಚಿವರು ಕೊಡಬೇಕು, ನಮಗಾಗಿ ಒಬ್ಬರು ಮಂತ್ರಿಯನ್ನು ಕೊಡಬೇಕು ಅಂತ ಕೇಳ್ಕೊಂಡು ಈ ಒಂದು ವರದಿಯಲ್ಲಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ, ಧನ್ಯವಾದಗಳು.